Hello everyone, dear DCT aspirants. ವೆಲ್ಕಮ್ ಟು TTT ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ DCT 2025 ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಂತಿದ್ರು ಇನ್ ದ ಇಯರ್ ಆಫ್ 2025-2026 ಬ್ಯಾಚಿಗೆ ಡಿಪ್ಲೊಮಾ ಕಂಪ್ಲೀಷನ್ ಆಗುವಂತಹ ಸ್ಟೂಡೆಂಟ್ಸ್ಗೆ. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ, ವೆರಿ ಶಾಕಿಂಗ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಿಪರೇಷನ್ಸ್ ಪ್ರತಿಯೊಂದರ ಮೇಲೂ ಕೂಡ. ಹಾಗಾದ್ರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತು, ಯಾವ ಡೇಟಲ್ಲಿ ಎಕ್ಸಾಮ್ ಇದೆ, ಯಾವ ಡೇಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ವಾಟ್ ಈಸ್ ದ ಲಾಸ್ಟ್ ಡೇಟ್ ಫಾರ್ ಎಕ್ಸಾಮ್ ಡೇಟ್, application date. Addition to that, what and all documents are requirement. It's very important ಆಗುತ್ತೆ dear students. Documents ಗಳೇನು ಬೇಕಾಗುತ್ತೆ, ಎಕ್ಸಾಮ್ ಡೇಟ್ಸ್ ಗಳೇನು, ಸಿಲೆಬಸ್ ಏನು, ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಯಾರೆಲ್ಲ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಿದ್ರೋ, ಫಾರ್ ರೆಗ್ಯುಲರ್ ಅಪ್ಡೇಟ್ಸ್ ಅಬೌಟ್ ಡಿಪ್ಲೊಮಾ CET, ಪ್ರತಿಯೊಂದು ಇನ್ಫಾರ್ಮೇಶನ್ಗೋಸ್ಕರ, ಕ್ಲಾಸಸ್ಗೋಸ್ಕರ, ಕ್ವಶನ್ ಪೇಪರ್ಸ್ ಅಂಡ್ ಮೆನಿ ಥಿಂಗ್ಸ್ ರಿಗಾರ್ಡಿಂಗ್ ಪರ್ಸನಲ್ ಗೈಡೆನ್ಸ್, ಎವ್ರಿಥಿಂಗ್ಸ್ ಕೂಡ ನಮ್ಮ ಒಂದು ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆ ನಿಮಗೆ ಪ್ರೊವೈಡ್ ಆಗುತ್ತೆ. ಫಸ್ಟ್ ಟೈಮ್ ವಾಚ್ ಮಾಡ್ತಿರೋ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ರೆಗ್ಯುಲರ್ ಅಪ್ಡೇಟ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, DCT aspirants, very important for DCT 2025 ಎಕ್ಸಾಮಿನೇಷನ್ ಬರೀತಿರೋರಿಗೆ ನಿಮ್ಮ ಅಪ್ಲಿಕೇಶನ್ DCT 2025 ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಇಟ್ಸ್ ಗೋಯಿಂಗ್ ಟು ಕಮೆನ್ಸ್ ಫ್ರಮ್ April 24th. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಕಡೆ ತಿಳ್ಕೊಳ್ಳೋದಾದ್ರೆ, ಅಪ್ಲಿಕೇಶನ್ ಸ್ಟಾರ್ಟ್ಸ್ ಡೇಟ್ ಬಂದಿರೋದು 24/4/2025, April 24th ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ನಿಮಗೆ May 10th ವರೆಗೂ ನಿಮಗೆ ಅಪ್ಲಿಕೇಶನ್ಗೆ ಆಲ್ಮೋಸ್ಟ್ 14 ಡೇಸ್ ಪ್ರೊವೈಡ್ ಮಾಡಿದರೆ, ಈ ಒಂದು 14 ಡೇಸ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. 14 ಡೇಸ್ ಟೈಮ್ ಇದೆ ನಿಮಗೆ, ಓಕೆ? ಆ 14 ಡೇಸ್ ಅಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕಾಗತ್ತೆ. ಅಡಿಷನ್ ಟು ದಿಸ್, ಎಕ್ಸಾಮ್ ಡೇಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಡೇಟ್ ಬಂದ್ಬಿಟ್ಟು May 31st, May 31st 2025 ಎಕ್ಸಾಮ್ ಡೇಟ್ ಇದೆ. ಎಕ್ಸಾಮ್ ಟೈಮಿಂಗ್ಸ್ ಆಫ್ಟರ್ನೂನ್ ಕೊಟ್ಟಿದ್ದಾನೆ. ಇಟ್ಸ್ ವೆರಿ ಯೂಸ್ಫುಲ್ ಆಲ್ಸೋ. ಬಟ್ ಶಾಕಿಂಗ್ ಏನಿದೆ ಸರ್ ಇಲ್ಲಿ ಅಂತ ಕೇಳಿದ್ರೆ, ಆಲ್ಮೋಸ್ಟ್ ಕಂಪೇರ್ ಟು ಲಾಸ್ಟ್ ಇಯರ್ 15 to 20 ಡೇಸ್ ಅರ್ಲಿ ಹಾಕ್ಬಿಟ್ಟಿದ್ದಾನೆ ಎಕ್ಸಾಮ್ನ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಪ್ರಿಪರೇಷನ್ಸ್, ನಿಮ್ಮ ಸ್ಟ್ರಾಟಜಿಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಡೈರೆಕ್ಷನ್ಸ್ ಅಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಮ್ಮ ತ್ರಿಬಲ್ ಅಕಾಡೆಮಿ ಎವ್ರಿ ಇಯರ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿರುತ್ತೆ. ಲಾಸ್ಟ್ ಫ್ರಮ್ 12 ಇಯರ್ಸ್, 12 ವರ್ಷದ ಕ್ಲಾಸಸ್ ಕಂಟಿನ್ಯೂ ಮಾಡಿದೀವಿ. ಟಾಪ್ ರ್ಯಾಂಕ್ಸ್ ಎಲ್ಲ, ಫಸ್ಟ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಮೇನ್ಲಿ ಸ್ಟೂಡೆಂಟ್ಸ್ ನಿಮ್ಗೆಲ್ಲ ಗೊತ್ತಿದೆ. ಬಿಲೋ 100 ರ್ಯಾಂಕ್ ಅಲ್ಲಿ 32 ಜನಕ್ಕೆ ಲಾಸ್ಟ್ ಇಯರ್ ಕೊಟ್ಟಿದ್ದೀವಿ. ಈ ವರ್ಷನೂ ಕೂಡ ಸಿಮಿಲರ್ಲಿ ಪ್ರಿಪರೇಷನ್ಸ್ ಡಿಫ್ರೆಂಟ್ ಬ್ಯಾಚಸ್ ಅಲ್ಲಿ ಕ್ಲಾಸಸ್ ನಡೀತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು, ಕ್ಲಾಸ್ ರೂಮ್ ಸ್ಟ್ರಕ್ಚರ್, ಆಫ್ಲೈನ್ ಕ್ಲಾಸ್ ಅಂಡ್ ಆನ್ಲೈನ್ ಕ್ಲಾಸ್ ಎರಡೂ ವೇನಲ್ಲೂ ಕೂಡ ಕ್ಲಾಸಸ್ ಇದೆ. ನಮ್ಮ ತ್ರಿಬಲ್ ಅಕಾಡೆಮಿಯಿಂದ ನಿಮ್ಗೆ ಹೆಲ್ಪ್ ಆಗುವಂಥದ್ದು ಆಫ್ಲೈನ್ ಕ್ಲಾಸ್ ಸ್ಟ್ರಕ್ಚರ್ ಮಾಡಿದೀವಿ. ಈವನ್ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡೂ ಕೂಡ ಇದೆ. ಯಾರೆಲ್ಲ ಈಗ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ಮಾಡ್ತಿರೋರಿಗೆ ಆನ್ಲೈನ್ ಅಟೆಂಡ್ ಮಾಡ್ಕೊಳ್ಬಹುದು. ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಆಫ್ಲೈನ್ ಕ್ಲಾಸಿಗೆ ಬರ್ಬೋದು. ದಿಸ್ ಇಸ್ ಆನ್ಲೈನ್ ಅಂಡ್ ಆಫ್ಲೈನ್ ಕ್ಲಾಸ್ ಕೂಡ ಇದೆ. ಅಂಡ್ ಓನ್ಲಿ ಆನ್ಲೈನ್ ಸಾಕು ಸರ್, ನಾನು ತುಂಬಾ ದೂರ ಇದ್ದೀನಿ, ಬರಕ್ಕಾಗಲ್ಲ ಅನ್ನೋರಿಗೆ ಓನ್ಲಿ ಆನ್ಲೈನ್ ಕ್ಲಾಸ್. ಆನ್ಲೈನ್ ಕ್ಲಾಸ್ ಅಂದ್ರೆ ಅದ್ರ ಕ್ಲಾಸ್ ಸ್ಟ್ರಕ್ಚರೇ ಬೇರೆ. ಯಾವುದೇ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2020 ಕೋವಿಡ್ ಬಂದಾಗ ಆನ್ಲೈನ್ ಮಾಡ್ತಿದ್ರು, ಅದೇ ತರ ಮಾಡೋ ಸ್ಟ್ರಕ್ಚರ್ ಅಲ್ಲ. ದಟ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಮಾಡುವಂತ ಮೆಥಡ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಡಿಪೆಂಡ್ ಆಗುತ್ತೆ. ಸೊ ಆಫ್ಲೈನ್ ಆನ್ಲೈನ್ ಅಥವಾ ಆನ್ಲೈನ್ ಅಂಡ್ ಆಫ್ಲೈನ್ ಆರ್ ಓನ್ಲಿ ಆನ್ಲೈನ್ ಆರ್ ಬೇಡ ಸರ್ ಓನ್ಲಿ ರೆಕಾರ್ಡ್ ಬೇಕಂದ್ರೂ ಕೂಡ, ಏನ್ ನಾವು ಲೈವ್ ಕ್ಲಾಸ್ ಮಾಡಿದ್ರೆ ರೆಕಾರ್ಡ್ ಕೂಡ ಇರುತ್ತೆ. ಆ ಒಂದು ಮಕ್ಕಳಿಗೂ ಕೂಡ ಸಮಥಿಂಗ್ ಅವ್ರ ಜೊತೆ ಕೂಡ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಈ ತರ ನಿಮಗೆ ಎಲ್ಲಾ ಬ್ಯಾಚ್ ಅಲ್ಲೂ ಕೂಡ ರೆಕಾರ್ಡೆಡ್ ಕ್ಲಾಸ್ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಮ ಕಂಡೀಷನ್ಸ್ ಮೇಲೆ ಇದು ಮಾಡ್ಬೋದು. ಸಪೋಸ್ ಆಫ್ಲೈನ್ ಬರ್ತೀನಿ ಅನ್ನೋರಿಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೀವು AC ಕ್ಲಾಸ್ ರೂಮ್ಸ್ ಅಲ್ಲಿ ಸ್ಮಾರ್ಟ್ ಬೋರ್ಡ್ ನ ಯೂಸ್ ಮಾಡಿಕೊಂಡು ಕಂಫರ್ಟಬಲಿ ಪ್ಲೇಸ್ ಮಾಡ್ಕೊಂಡು ಪ್ರತಿಯೊಂದು ಸ್ಟೂಡೆಂಟ್ಸ್ ಕೂಡ. ಸೊ ದೇರ್ ಆರ್ ಡಿಫರೆಂಟ್ ಅಂಡ್ ಒನ್ ಮೋರ್ ಅಡ್ವಾಂಟೇಜ್ ಫ್ರಮ್ ತ್ರಿಬಲ್ ಅಕಾಡೆಮೀಸ್, ವಿ ಆರ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ, ದೂರ ಇರೋ ಸ್ಟೂಡೆಂಟ್ಸ್ಗೆ, ಬೇರೆ ಬೆಂಗಳೂರಲ್ಲಿ ಬೇರೆ ಕಡೆ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ 3 ಬ್ರಾಂಚಸ್ ಕೂಡ ಕೊಡ್ತಾ ಇದೀವಿ. ಎಲ್ಲ AC ಕ್ಲಾಸ್ ರೂಮ್ಸ್ ಇದೆ, ಸ್ಮಾರ್ಟ್ ಬೋರ್ಡ್ ಇದೆ. ಕಂಫರ್ಟಬಲಿ ಒಂದು ಸ್ಮಾರ್ಟ್ ವೇನಲ್ಲಿ ಹೇಗೆ ಸ್ಟಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತ್ರಿಬಲ್ ಅಕಾಡೆಮಿ ನಿಮಗೆ ಡಿಫ್ರೆಂಟ್ ಆಗಿ ಶೋ ಮಾಡುತ್ತೆ ದಿಸ್ ಇಯರ್ ಅಲ್ಲಿ. ಆ ಒಂದು ಡೈರೆಕ್ಷನ್ಸ್ ಅಲ್ಲಿ ಇವನ್ ತ್ರಿಬಲ್ ಅಕಾಡೆಮಿ ಕಡೆಯಿಂದ ನಿಮ್ಗೆಲ್ಲ ಗೊತ್ತಿರೋಂಗೆ ಪಬ್ಲಿಕೇಶನ್ಸ್ ಬುಕ್ ಅವೈಲೇಬಲ್ ಇದೆ. ದಟ್ ಪಬ್ಲಿಕೇಶನ್ಸ್ ಬುಕ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ 94 ಕ್ವಶನ್ಸ್ ಬಂದಿತ್ತು. ಇವನ್ ಟಾಪರ್ ಕೂಡ ಸ್ಕೋರ್ಡ್ 94. ದಟ್ ಇಸ್ ದ ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಯರ್ ಕೂಡ 2025 ಟೆಕ್ಸ್ಟ್ ಬುಕ್ ಕೂಡ ಅವೈಲೇಬಲ್ ಇದೆ. 2025 ಟೆಕ್ಸ್ಟ್ ಬುಕ್ ಅವೈಲೇಬಲ್ ಇದೆ. ನಮ್ಮ ತ್ರಿಬಲ್ ಪಬ್ಲಿಕೇಶನ್ಸ್ ಲಾಗಿನ್ ಆಗ್ಬೋದು ಅಥವಾ TTTpublications.com ಲಾಗಿನ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ 40% ಡಿಸ್ಕೌಂಟ್ ಅಲ್ಲಿ ಬುಕ್ ಪ್ರೊವೈಡ್ ಮಾಡಿದೀವಿ ಜಸ್ಟ್ ಫಾರ್ ಫ್ಯೂ ಡೇಸ್. ಅಂಡ್ ಅಲ್ಲಿ ಜಾಯ್ನ್ ಆದವರಿಗೆ ಸಮ್ DCT ಅಡ್ಮಿಷನ್ಸ್ ಅಲ್ಲೂ ಕೂಡ ಸಮ್ ಕನ್ಸೆಷನ್ ಪ್ರೊವೈಡ್ ಮಾಡಿದೀವಿ. ದೋಸ್ ಹೂ ವಾಂಟ್ ಟು ಟೇಕ್ ಅಡ್ಮಿಷನ್ಸ್. ಅಡಿಷನ್ ಟು ದಟ್ ಡಿಯರ್ ಫ್ರೆಂಡ್ಸ್, ರೈಟ್ ನಾವು 3 ಬ್ಯಾಚಸ್ ಸ್ಟ್ರಕ್ಚರ್ ಮಾಡಿದೀವಿ. ಒನ್ ಬ್ಯಾಚ್ ಫ್ರಮ್ ಮಾರ್ನಿಂಗ್ 7 to 9 AM, another batch 5 to 7 AM, one more batch 7 to 9 PM. ಈ ಒಂದು ಬ್ಯಾಚ್ ಅಲ್ಲಿ ಆಫ್ಲೈನ್, ಆನ್ಲೈನ್ ಅಂಡ್ ಆಫ್ಲೈನ್ ಅಂದ್ರೆ ಆನ್ಲೈನ್ ಫಸ್ಟ್ ಬರ್ತೀವಿ ಸರ್, ಲಾಸ್ಟ್ ಗೆ ಆಫ್ಲೈನ್ ಬರ್ತೀವಿ, ಆನ್ಲೈನ್ ಅಂಡ್ ಆಫ್ಲೈನ್. ಅಂಡ್ ಒನ್ ಮೋರ್ ಈಸ್
ಓನ್ಲಿ ಆಫ್ಲೈನ್. ಸೊ ಆ ತರ 3 ಬ್ಯಾಚಸ್ ಇದೆ. ಇದ್ರ ಜೊತೆಗೆ ಈ ಬ್ಯಾಚಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏಪ್ರಿಲ್ 10th ವರೆಗೂ ಕೂಡ ನಿಮಗೆ ಈ ತರ ಡೈಲಿ ಕ್ಲಾಸ್ ನಡೀತಾ. ಆಫ್ಟರ್ ದಟ್ ಎವ್ರಿ ಡೇ 4 to 5 hours ಕ್ಲಾಸಸ್ ಟಿಲ್ ಎಕ್ಸಾಮ್ ಡೇಟ್. ಈವನ್ ಫ್ರೀ ಕ್ರಾಶ್ ಕೋರ್ಸ್ ಬಂದಾಗ ಅವಾಗ ನಿಮಗೆ ಫ್ರೀ ಆಗಿ ಜಾಯ್ನ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ವಾಟ್ ಶಾರ್ಟ್ ಟರ್ಮ್ ಕೋರ್ಸ್ 1 more ಬ್ಯಾಚ್ ನಾವು ಅನೌನ್ಸ್ ಮಾಡ್ತಾ ಇದೀವಿ ಡಿಯರ್ ಸ್ಟೂಡೆಂಟ್ಸ್. ಇಟ್ಸ್ ಅ ನ್ಯೂ ಬ್ಯಾಚ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಪರ್ಫೆಕ್ಟ್ ಆಗಿ ಒಂದ್ ಕಡೆ ಇನ್ಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಒನ್ ಆಫ್ ದ ಅಡ್ವಾಂಟೇಜ್ ಆಗುವಂತಹ ನಿಮ್ಗೆಲ್ಲರಿಗೂ ಕೂಡ ಹೆಲ್ಪ್ ಆಗುವಂತಹ ಬ್ಯಾಚ್ ಆಗಿದೆ. ಇಲ್ಲ ಸರ್ ನಾವು ಇಂಟರ್ನ್ಶಿಪ್ ಇದೆ ಅಂತ ಅಂದ್ರೆ ಸಾಟರ್ಡೇ ಅಂಡ್ ಸಂಡೇ ಓನ್ಲಿ ವೀಕೆಂಡ್ಸ್ ಸಾಟರ್ಡೇ ಸಂಡೇ ಬ್ಯಾಚ್ ಕೂಡ ಅನೌನ್ಸ್ ಆಗ್ತಿದೆ ಡಿಯರ್ ಸ್ಟೂಡೆಂಟ್ಸ್. ಈ ಬ್ಯಾಚಿಗೆ ಆದ್ರೂ ನೀವು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ಈಗ ಟಿಲ್ 6th ಸೆಮಿಸ್ಟರ್ ವರೆಗೂ ಕೂಡ ಅಂದ್ರೆ ನಿಮ್ದು ಏನು ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ಇದೆ ಅಲ್ಲಿವರೆಗೂ ಕೂಡ ನೀವು ಸಾಟರ್ಡೇ ಸಂಡೇ ಮಾತ್ರ ಬರ್ತೀನಿ, ಎವ್ರಿ ಡೇ ಬರೋಕ್ಕಾಗಲ್ಲ, ಈ ಬ್ಯಾಚಿಗೆ ಬರ್ಬೋದು. ಅಂಡ್ ಅಡಿಷನ್ ಟು ದಟ್ ಆಫ್ಟರ್ ದಟ್ ಏಪ್ರಿಲ್ 10th ಇಂದ ಡೈಲಿ 4 to 5 hours ಆಫ್ ಕ್ಲಾಸಸ್ ಡೈಲಿ ಇರುತ್ತೆ. ಮಾಕ್ ಟೆಸ್ಟ್ಗಳು, ಎಕ್ಸಾಮ್ ಪ್ರಿಪರೇಷನ್ಸ್ಗೆ ಬೇಕಾಗುವಂತ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ತ್ರಿಬಲ್ ಟಿ ಅಕಾಡೆಮಿ ಪ್ರೊವೈಡ್ ಮಾಡುತ್ತೆ. ನಾಟ್ ಓನ್ಲಿ ದಟ್, ಅಡಿಷನ್ ಟು ದಟ್ ಪರ್ಸನಲ್ ಗೈಡೆನ್ಸ್. ಹಾಗಾದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಇನ್ಫಾರ್ಮೇಶನ್ ಪ್ರಕಾರವಾಗಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಟೈಮ್ ಟೇಬಲ್ ಅಡ್ಮಿಷನ್ಸ್ ಟು UG and PG ಅಂತ ಹೇಳಿದ್ದೇನೆ. ಇನ್ ದಟ್ ಫೈಲ್ ಅಲ್ಲಿ ಡಿಪ್ಲೊಮಾ CET ಬಗ್ಗೆ ಇನ್ಫಾರ್ಮೇಶನ್ ಇದೆ. ಸೊ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ 24th ಏಪ್ರಿಲ್ ಇಂದ ಟಿಲ್ 10 May ವರೆಗೂ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಅವಧಿ ಕೊಟ್ಟಿದ್ದಾನೆ. ಇಲ್ಲಿ ಎಕ್ಸಾಮ್ ಡೇಟ್ ಆಲ್ರೆಡಿ ಹೇಳ್ದಂಗೆ 31st ಇದೆ, 2 PM to 5 PM. ಅಂಡ್ ಒನ್ ಮೋರ್ ಡಿಯರ್ ಸ್ಟೂಡೆಂಟ್ಸ್, ಸಬ್ಜೆಕ್ಟ್ಗಳು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. 5 subjects ಆರ್ ದೇರ್ ಫಾರ್ ಡಿಪ್ಲೊಮಾ CET, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್, IT skills, PMS, F3 ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್. ಈ ತರ ನಿಮ್ಗೆ 5 ಸಬ್ಜೆಕ್ಟ್ ಇದೆ. ಎಲ್ಲಾ ಸಬ್ಜೆಕ್ಟ್ಗಳಿಂದನೂ 20 ಮಾರ್ಕ್ಸಿಗೆ ಬರುತ್ತೆ. 5 ಸಬ್ಜೆಕ್ಟ್ಗಳನ್ನ ಕೂಡ ನೀವು ಒಂದು FAT ವೇರ್ ಅಲ್ಲಿ ಓದಬೇಕು. ಸೊ ಲಾಸ್ಟ್ ಇಯರ್ ಅಲ್ಲಿ ಮೆನಿ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಇರ್ಬೋದು, IT ಸ್ಕಿಲ್ ಇರ್ಬೋದು, PMS, F3 ಎಲ್ಲದರಲ್ಲೂ ಅಬ್ಸರ್ವ್ ಮಾಡಿದ್ರೆ ಮೆನಿ ಸ್ಟೂಡೆಂಟ್ಸ್ ಔಟ್ ಆಫ್ 20ಗೆ 20ನೇ ಸ್ಕೋರ್ ಮಾಡಿ ಆ ತರ ಇದು ಮಾಡಿದ್ರೆ, ಯಾರೋ 1-2 ಮಾರ್ಕ್ಸ್ ಮಿಸ್ ಮಾಡ್ಕೊಂಡು ಟಾಪರ್ 94 ಮಾರ್ಕ್ಸ್, ಫಸ್ಟ್ ರ್ಯಾಂಕ್ ಹುಡುಗ, ಥರ್ಡ್ ರ್ಯಾಂಕ್ ಹುಡುಗ, ಸೆಕೆಂಡ್ ರ್ಯಾಂಕ್ ಹುಡುಗ ಎಲ್ಲರೂ ಕೂಡ ಅದೇ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಆಗಿ ಫಸ್ಟ್ ರ್ಯಾಂಕ್ ಹುಡುಗ ತಗೊಂಡಿರೋನು ಕೂಡ ತ್ರಿಬಲ್ ಟಿ ಅಕಾಡೆಮಿಕ್ ಪಬ್ಲಿಕೇಶನ್ಸ್ ಬುಕ್ ಏನಿದೆ ಆ ಬುಕ್ ನ ಸ್ಟಡಿ ಮಾಡಿದ್ರೆ ಅಂದ್ರೆ ನಮ್ಗೆ ಒಂದು ಹೆಮ್ಮೆ ಅನ್ಕೊಳ್ಬೋದು ಇಲ್ಲಿ. ಅಂಡ್ ಅಡಿಷನ್ ದಟ್ ಡಿಯರ್ ಸ್ಟೂಡೆಂಟ್ಸ್, ಈಗ ಅಪ್ಲಿಕೇಶನ್ ಡೇಟ್ ಗೊತ್ತಾಯ್ತು, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ವೆರಿ ಇಂಪಾರ್ಟೆಂಟ್ ಆಗಿ ನಾನು ಬ್ರೀಫ್ ಆಗಿ ನಿಮ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಒಂದು ನಿಮ್ಮ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್, ಇದೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಕೂಡ ನೀವು ಐ ಆಮ್ ಟೆಲಿಂಗ್ ಯು ವೆರಿ ಇಂಪಾರ್ಟೆಂಟ್ ಆಗಿ ನೀವು ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಳ್ಳಿ. ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಇನ್ಕಮ್ ಎಷ್ಟಿದೆ, ಕ್ಯಾಸ್ಟ್ ಎಷ್ಟಿದೆ, ಅದ್ರ ಮೇಲೆ ನಿಮ್ಗೆ ರಿಸರ್ವೇಶನ್ ಸಿಗುತ್ತೆ. ಅಂಡ್ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಕೂಡ ತಗೊಳ್ರಿ. ಅಂಡ್ ಡೀಟೇಲ್ಡ್ ವೀನ್ ಆಗಿ ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳೋಣ. ಆಲ್ರೆಡಿ ಅನೌನ್ಸ್ ಮಾಡಿರಂಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಡಿಯರ್ ಸ್ಟೂಡೆಂಟ್ಸ್. ಈ ಬ್ಯಾಚಿನ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಡೀಟೇಲ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ. ನಿಮಗೆ ಕೆಳಗಡೆ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅರೆಲ್ಸ್ ಅಡಿಷನ್ ಟು ದಟ್ ಒನ್ ಮೋರ್, ನಿಮಗೆಲ್ಲ ಗೊತ್ತು ಸ್ಟೇಟ್ ಫಸ್ಟ್ ರ್ಯಾಂಕ್ ನ ಇನ್ ದ ಇಯರ್ ಆಫ್ 2023 ನಲ್ಲಿ ಸಂತೃಪ್ ಫೇಚರ್ ಅಂತ ತಗೊಂಡಿದ್ದಾರೆ. ನಾಟ್ ಓನ್ಲಿ ಹಿಮ್, ಮೆನಿ ಸ್ಟೂಡೆಂಟ್ಸ್ ಇನ್ ದಟ್ ಇಯರ್ ಆಲ್ಸೋ. ದಟ್ ರಿಸಲ್ಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಕಮಿಂಗ್ ಟು 2024 ನೋಡಿದ್ರೆ ಥರ್ಡ್ ರ್ಯಾಂಕ್ ಈ ಹುಡುಗ ಕೂಡ ಫಸ್ಟ್ ರ್ಯಾಂಕ್ ಹುಡುಗ ಸ್ಕೋರ್ ಮಾಡಿದ್ದು 94. ಇವನ್ ದಿಸ್ ಸ್ಟೂಡೆಂಟ್ಸ್ ಆಲ್ಸೋ ಸ್ಕೋರ್ 94 ಓನ್ಲಿ. ಅಂದ್ರೆ ಇಟ್ ಮೀನ್ಸ್ ದಟ್ 94 ಮಾರ್ಕ್ಸ್ ನ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್, ಥರ್ಡ್ ರ್ಯಾಂಕ್ ಸ್ಟೂಡೆಂಟ್. ಬಟ್ ಈ ಸ್ಟೂಡೆಂಟ್ಸ್ ಇಶ್ಯೂ ಆಗಿರೋದೇನು, ಯಾಕೆ ಸರ್ ಥರ್ಡ್ ರ್ಯಾಂಕ್ ಬಂದಿಲ್ಲ, ಫಸ್ಟ್ ರ್ಯಾಂಕ್ ಬಂದಿಲ್ಲ ಕೇಳಿದ್ರೆ ಬಿಕಾಸ್ ಅವ್ರದ್ದು ಡಿಪ್ಲೊಮಾ ಪರ್ಸೆಂಟೇಜ್ ಕೂಡ ಕನ್ಸಿಡರೇಷನ್ ಆಗುತ್ತೆ. ಯಾರೆಲ್ಲ ಡಿಪ್ಲೊಮಾ ಪರ್ಸೆಂಟೇಜ್ ಟಾಪ್ ಅಲ್ಲಿ ಇಟ್ಕೊಂಡಿದ್ರು ನಮ್ಮ ಅಕಾಡೆಮಿ ಕಡೆಯಿಂದ ನಿಮ್ಗೆ 25 to 50% ಆಫ್ ಫೀಸ್ ಅಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ಫಾರ್ ದ ಟಾಪರ್ಸ್. 90% ಪ್ಲಸ್ ಎಲ್ಲ ಸ್ಕೋರ್ ಮಾಡಿದ್ರು ನಿಮಗೆ ಡಿಪ್ಲೊಮಾದಲ್ಲಿ ಫಸ್ಟ್ ಸೆಮಿಸ್ಟರ್ ಟಿಲ್ 4th or 5th ಸೆಮಿಸ್ಟರ್ ನಿಮ್ಮ ರಿಸಲ್ಟ್ ಮೇಲೆ ಕನ್ಸಿಡರೇಷನ್ ಮಾಡ್ಕೊಂಡ್ಬಿಟ್ಟು ಪರ್ಸೆಂಟೇಜ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಿಮಗೆ ಫೀಸ್ ಕೂಡ ಕನ್ಸೆಷನ್ಸ್ ಇದೆ ಡಿಯರ್ ಸ್ಟೂಡೆಂಟ್ಸ್. ಇದನ್ನು ಕೂಡ ಅಡ್ವಾಂಟೇಜ್ ತಗೊಳ್ಬಹುದು. ಅಂಡ್ ಸರ್ ಎಲ್ಲರೂ ಕ್ಲಾಸ್ ಮಾಡ್ತಾ ಇರ್ತಾರೆ, ಕ್ಲಾಸ್ ಎಷ್ಟು ಎಫೆಕ್ಟಿವ್ ಮಾಡಿದೀವಿ, ಎಷ್ಟು ಜನಕ್ಕೆ ರ್ಯಾಂಕ್ ಕೊಟ್ಟಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಡೈರೆಕ್ಷನ್ಸ್ ಅಲ್ಲಿ ಜಸ್ಟ್ ಲುಕ್ ಎಟ್ ಅವರ್ ರಿಸಲ್ಟ್ ಕನ್ಸಿಸ್ಟೆನ್ಸಿ. ಇನ್ ದ ಇಯರ್ ಆಫ್ 2023 ನಲ್ಲಿ ಅಥವಾ 2022 ನಲ್ಲಿ ದಟ್ ನಂಬರ್ಸ್ ಅಬ್ಸರ್ವ್ ಮಾಡ್ತಾ ಬರ್ಬೋದು ನೀವು. ಇನ್ ದ ಇಯರ್ ಆಫ್ 2023 ನಲ್ಲಿ ಬಿಲೋ 100 ರ್ಯಾಂಕ್ಸ್ ಅಲ್ಲಿ 23 ಜನ ಇದ್ದಾರೆ. ಅದೇ ನೀವು 24 ಅಲ್ಲಿ ತಗೊಂಡ್ರೆ 32 ಸ್ಟೂಡೆಂಟ್ಸ್ ಇದ್ದಾರೆ. ಅಂಡ್ ದಿಸ್ ಇಯರ್ ಆಲ್ಸೋ ಅಶ್ಯೂರೆನ್ಸ್ ಕೊಟ್ಟಿದೀವಿ, ಸ್ಟೂಡೆಂಟ್ಸ್ ಕೂಡ ಕಲಿತಾ ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಐ ಆಮ್ ಅಶ್ಯೂರಿಂಗ್ ಯು 100% ಇವನ್ ದಿಸ್ ಇಯರ್ ಆಲ್ಸೋ ಟಾಪ್ ರ್ಯಾಂಕ್ಸ್ ನ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಪ್ರೊವೈಡ್ ಮಾಡ್ತೀವಿ. ಆ ಡೈರೆಕ್ಷನ್ಸ್ ಅಲ್ಲಿ ಪ್ರತಿ ದಿನ ಕೂಡ ತ್ರಿಬಲ್ ಟಿ ಅಕಾಡೆಮಿ ನಿಮ್ ಜೊತೆ ವರ್ಕ್ ಮಾಡುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ಒನ್ ಮೋರ್ ಇಸ್, ಒಬ್ಬ ಟೀಚರ್ ಎಲ್ಲ ಸಬ್ಜೆಕ್ಟ್ ಟೀಚ್ ಮಾಡೋದಲ್ಲ, ಎಲ್ಲ ಸಬ್ಜೆಕ್ಟ್ ಒಬ್ಬೊಬ್ಬರೇ ಟೀಚ್ ಮಾಡಬೇಕು. ದಟ್ ಈಸ್ ತ್ರಿಬಲ್ ಟಿ ಅಕಾಡೆಮಿ ಇಸ್ ಡೂಯಿಂಗ್.
ಸೊ ಬೇರೆ ಅಬ್ಸರ್ವೇಷನ್ ಮಾಡ್ಬೋದು, ಒಂದೇ ಸಬ್ಜೆಕ್ಟ್ನ ಒಂದು DCT ಅಂತ 5 ಸಬ್ಜೆಕ್ಟ್ ಇದೆ, 5 ಸಬ್ಜೆಕ್ಟ್ ಕೂಡ ಒಬ್ಬರೇ ಟೀಚರ್ ಅಥವಾ ಇಬ್ಬರು ಟೀಚರ್ ಅಥವಾ ಇನ್ನೊಬ್ರು ಟೀಚರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ಲಾಸ್ ಮಾಡ್ತಿರ್ತಾರೆ. ಸೊ 100% ಐ ಆಮ್ ಶ್ಯೂರ್ ಡಿಯರ್ ಸ್ಟೂಡೆಂಟ್ಸ್ ಇಸ್ ನಾಟ್ ಈಸಿ. ಸೊ ಇಫ್ ಎಲ್ಲಾ ಸಬ್ಜೆಕ್ಟಿಗೆ ಕೂಡ ಒಬ್ಬೊಬ್ರು ಟೀಚರ್ಸ್ ನಮ್ಮ ಒಂದು ಅಕಾಡೆಮಿ ಕಡೆಯಿಂದ ಪ್ರೊವೈಡ್ ಮಾಡೋದ್ರಿಂದ ದಟ್ ಎಫೆಕ್ಟಿವ್ನೆಸ್ ಇಸ್ ಟೋಟಲ್ ಡಿಫ್ರೆಂಟ್. ಸೊ ಅಂಡ್ ಜೊತೆಗೆ ನಮ್ಮ ಆಪ್ ಅಲ್ಲಿ ಕೂಡ ಸಮ್ ಆಫ್ ದ ಕ್ಲಾಸಸ್ ಕೊಡ್ತಾ ಇದೀವಿ. ಫಸ್ಟ್ ನಮ್ಮ ಲೈವ್ ಕ್ಲಾಸ್ ಜಾಯ್ನ್ ಆಗಬೇಕಂದ್ರೆ ಮುಂಚೆ ಬೆಟರ್ ಟು ವಾಚ್ ಸಮ್ ಆಫ್ ದ ಡೆಮೋ ಕ್ಲಾಸಸ್, ಫ್ರೀ ಕ್ಲಾಸಸ್, just to decide that, then you take that. And one more is, many students ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಜಾಯ್ನ್ ಆಗಿ ಲಾಸ್ಟಿಗೆ ಆ ಅಕಾಡೆಮಿನ ಬಿಟ್ಬಿಟ್ಟು ನಮ್ಮ ಅಕಾಡೆಮಿ ಬರ್ತಿದ್ದಾರೆ. ಆ ಥರ ಆಗಬಾರ್ದು ಡಿಯರ್ ಫ್ರೆಂಡ್ಸ್. ಫಸ್ಟ್ ಬಿಫೋರ್ ದಟ್ ನಿಮ್ಮ ಪೇರೆಂಟ್ಸ್ ರಿಲೇಟಿವ್ಸ್ ಯಾರೋ ಒಬ್ರು ಇದ್ರೆ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಬಿಟ್ಟು ಇದೆಯಾ ಇನ್ಸ್ಟಿಟ್ಯೂಷನ್ ಕರೆಕ್ಟ್ ಆಗಿದೆಯಾ, ಕ್ಲಾಸ್ ಮಾಡ್ತಿದಾರಾ, ಕ್ಲಾಸ್ ಸ್ಟ್ರಕ್ಚರ್ ಇದೆಯಾ, ಕ್ಲಾಸ್ ರೂಮ್ಸ್ ನಾವು ಹೇಳ್ದಂಗೆ ಇದೆಯಾ, ಎಲ್ಲ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ಗೋಯಿಂಗ್ ಟು ಜಾಯ್ನ್ ಎನಿ ಆರ್ಗನೈಸೇಷನ್, ಎನಿ ಇನ್ಸ್ಟಿಟ್ಯೂಷನ್. ದೆನ್ ಯು ಡಿಸೈಡ್ ಯುವರ್ ಸೆಲ್ಫ್ ಡಿಯರ್ ಸ್ಟೂಡೆಂಟ್ಸ್. ದಟ್ಸ್ ವೆರಿ ಹೆಲ್ಪ್ಫುಲ್ ಟು ಯು. ಇಫ್ ನಾಟ್ ನೀವೆಲ್ಲೋ ಒಂದು ಕಡೆ ಮೋಸ ಆಗ್ತೀರಾ. ಲಾಸ್ಟ್ ಇಯರ್ ಅಲ್ಲಿ ಮೆನಿ ಸ್ಟೂಡೆಂಟ್ಸ್ ಆ ಥರ ಇಶ್ಯೂ ಮಾಡ್ಕೊಂಡ್ಬಿಟ್ಟು ಆನ್ಲೈನ್ ಕ್ಲಾಸ್ ಅಂತ ಹೇಳ್ಕೊಂಡ್ಬಿಟ್ಟು ಹೋಗಿ ಜಾಯ್ನ್ ಆಗಿ 500 ರೂಪಾಯಿ 1000 ರೂಪಾಯಿ ಫೀಸ್ ಕಟ್ಟಿ ಅದನ್ನ ಲಾಸ್ ಮಾಡ್ಕೊಂಡು ಮತ್ತೆ ಬಂದು ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಥರ ಇಶ್ಯೂ ಆಗಬಾರ್ದು. ಸೊ ಹಾಗಾಗಿ ಹೊಸ ಬ್ಯಾಚ್ ಅನೌನ್ಸ್ ಮಾಡಿದ್ದೀವಿ. ಸೊ ಮಿಸ್ ಮಾಡ್ಕೊಳ್ಳದೇನೆ ಈ ಬ್ಯಾಚಿಗೆ ನಮ್ಮ ಜೊತೆ ಜಾಯ್ನ್ ಮಾಡ್ಕೊಳ್ರಿ. ನಿಮ್ಮ ಡ್ರೀಮ್ ಕಾಲೇಜಿಗೆ ಜಾಯ್ನ್ ಆಗೋಕ್ಕೆ ತ್ರಿಬಲ್ ಟಿ ಅಕಾಡೆಮಿ ಆಲ್ವೇಸ್ ವಿಲ್ ಬಿ ವಿತ್ ಯು. ಅಂಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಿದೆ ಫಾರ್ ಡಿಪ್ಲೊಮಾ CET DCET 2025ಗೆ ಆ ಒಂದು ಡೈರೆಕ್ಷನ್ಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ತರಹ ಮೆನಿ ಶಾರ್ಟ್ಕಟ್ಸ್ಗಳು, ಮೆನಿ ಥಿಂಗ್ಸ್ಗಳನ್ನ ನಿಮ್ಮ ಜೊತೆ ನಾವು ಡಿಸ್ಕಷನ್ ಮಾಡಿದ್ದೀನಿ ಇನ್ ಅವರ್ ಯೂಟ್ಯೂಬ್ ಚಾನಲ್. ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ರೆಗ್ಯುಲರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೈಂಡ್ಲಿ ಶೇರ್ ದಿಸ್.